KRS ಅಣೆಕಟ್ಟಿನ 6ನೇ ಹಂತದ ಕುಡಿಯುವ ನೀರಿನ ಯೋಜನೆ ಈಗ ವಿರೋಧ ವ್ಯಕ್ತಪಡಿಸುವಂಥ ರೈತ ಮುಖಂಡರು ನಮ್ಮ ಜೊತೆ ಇದ್ದಾರೆ. ಆ 6ನೇ ಹಂತದ ಕುಡಿಯುವ ನೀರಿನ ಯೋಜನೆ ಬಗ್ಗೆ ಹಾಗೂ ಇವತ್ತು KRSಗೆ ಏನು ಮುತ್ತಿಗೆ ಆಗ್ತಾ ಇದ್ದಾರೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಆ ವಿಚಾರದ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ನಮಗೆ ಶಿವಳ್ಳಿ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಏನು ಈಗ 6ನೇ ಹಂತದ ಯೋಜನೆ ಮಾಡೇ ತೀರ್ತೀವಿ ಅಂತ ಈ ಸರ್ಕಾರ ಏನು ಖಡಕ್ಕಾಗಿ ಇದು ಘೋಷಣೆ ಮಾಡ್ತಾರೆ. ನಿಜವಾಗ್ಲೂ 1ನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಮತ್ತು 5ನೇ ಹಂತ ಅಂದ್ಬಿಟ್ಟು ತೊರೆಕಾಡಿನಹಳ್ಳಿಯಿಂದ ನೀರು ತಗೋಗುವಂಥ ವ್ಯವಸ್ಥೆಯ ಬೆಂಗಳೂರು ಜನಕ್ಕೆ ಅಂದರೆ ನಗರಸಭೆಗೆ ತಗೋಗುವಂಥ ಒಂದು ವ್ಯವಸ್ಥೆ ಮಾಡಿದ್ರು. ಆದರೆ ಮೈಸೂರು ಮಹಾರಾಜರು ಅಂದರೆ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಮುಂಚೆ ನಮ್ಮ ರೈತರು ಮಂಡ್ಯದ ಭೂಮಿ, ಬರಡು ಭೂಮಿ, ಅಲ್ಲಿ ಬದುಕುವಂಥ ರೈತರಿಗೆ ಒಂದು ಅನುಕೂಲ ಮಾಡಬೇಕು ಅಂದ್ಬಿಟ್ಟು ತಮ್ಮ ಮನೆ ಒಡವೆ ಮಾರಿ, ತಮ್ಮ ಮನೆ ಒಡವೆ ಇದು ಅಡ ಇಟ್ಟು ನಮ್ಮ ರೈತರಿಗೆ ಅಂದರೆ ರೈತರಿಗೋಸ್ಕರ ಇಲ್ಲಿಯ ಜನ ಏನು ಬರಡು ಭೂಮಿ ಆಗದೆ ಆ ಬರಡು ಭೂಮಿಗೆ ನೀರು ಕೊಡಬೇಕು ಅನ್ನೋ ಉದ್ದೇಶದಿಂದ ಅವರು 1933ರಲ್ಲೇ ಅಣೆಕಟ್ಟೆ ಇದು ಮಾಡಿದ್ರು. ಅಂಥದ್ದು ನಮಗೋಸ್ಕರ ಇರಬೇಕಾಯ್ತು. ಇವತ್ತು ಏನಾರ 6ನೇ ಹಂತದ ಯೋಜನೆ ಮಾಡಿದ್ರೆ ನೇರವಾಗಿ KRSಯಿಂದ ತಗೋಗೋದು ಯಾವುದೇ ಕಾರಣಕ್ಕೂ ಆಗೋದು. ಯಾಕೆಂದರೆ ಕೋರ್ಟು ಕೂಡ ಅದನ್ನು ಒಪ್ಪೋದೇ ಇಲ್ಲ. ಯಾಕೆ 6ನೇ ಹಂತದ ಯೋಜನೆ ಇದರಿಂದ KRSಯಿಂದ ನೇರ ತಗೋಯ್ತೀವಿ ಅಂತಾರಲ್ಲ, ಕೋರ್ಟ್ ಕೂಡ ಒಪ್ಪೋದಿಲ್ಲ. ಅಂಥದ್ರಲ್ಲಿ ಇವ್ರು ಯಾಕೆ ಒಂಥರ ಅದೇ ಇದ್ರ ನಿರ್ಧಾರ ಅಂತಾರಲ್ಲ, ಆ ನಿರ್ಧಾರ ಒಂಥರ ಬೇಜವಾಬ್ದಾರಿ. ಮುಖ್ಯಮಂತ್ರಿ ಯಾರಾದರೂ ಇಷ್ಟು ಖಡಕ್ಕೆ ಬೇಜವಾಬ್ದಾರಿ ನಿರ್ಧಾರ ತಗೊಳ್ಳೋದು ನಿಜವಾಗ್ಲೂ ಅದು ಅಷ್ಟೊಂದು ಸಮಂಜಸ ಅಲ್ಲ. ಇಲ್ಲಿಯ ಜನರ ಬದುಕಿನ ಬಗ್ಗೆ ನೋಡಬೇಕಲ್ವ. ಬರೀ ಬೆಂಗಳೂರು ಜನ, ಅಲ್ಲಿಯ ಜನ ಅಲ್ಲಿ ಮತ ಕೊಡ್ತಾರೆ, ಅಲ್ಲಿ ನಾವು ಇದು ಮಾಡ್ಕೊಳ್ತೀವಿ ಅನ್ನೋದಲ್ಲ. ಇಲ್ಲಿ ಮಂಡ್ಯ ಜಿಲ್ಲೆಯ ಜನತೆ, ಮಂಡ್ಯ ಏನು ಕಾವೇರಿ ಕೊಳದ ಜನ, ಏನು ಕಾವೇರಿ ಕೊಳದ ಇದನ್ನು ನಂಬ್ಕೊಂಡು ವ್ಯವಸಾಯ ಮಾಡ್ತಾವೆ. ನಮ್ಮ ಬಗೆಯೆಲ್ಲ ಅವರು ಯೋಚನೆ ಮಾಡಿ, ಯಾಕೆಂದರೆ ನಾವೆಲ್ಲ ರೈತರಿಗೋಸ್ಕರ ವ್ಯವಸಾಯಕ್ಕೋಸ್ಕರ ಕನ್ನಂಬಾಡಿ ಕಟ್ಟೆ ನಿರ್ಮಾಣ ಆಗಿರೋದು. ಅದ್ರ ಬಗ್ಗೆ ಗಮನ ಇರಬೇಕು. ಅದು ಬಿಟ್ಬಿಟ್ಟು ಕುಡಿ ನೀರಿಗೋಸ್ಕರ ಈ ಗಮನ ಮಾಡೋದು ಅಷ್ಟೊಂದು ಸರಿ ಸಮಂಜಸವಲ್ಲ. ಅದ್ರ ಬದಲು ಮಾಡಲೇಬೇಕು ಅಂದರೆ ಮೇಕೆದಾಟು ಮಾಡಿ ಅಲ್ಲಿಂದ ನೀರನ್ನ ನಗರ ಪ್ರದೇಶಕ್ಕೆ ಕೊಟ್ಟರೆ ಖಂಡಿತ ಯಾರೂ ಯಾವುದೇ ಇದು ನಮ್ಮ ರೈತ ಸಂಘ ಅಲ್ಲ, ಕನ್ನಡ ಸೇನೆ ಆಗಲಿ, ಕನ್ನಡ ಪರ ಸಂಘಟನೆಗಳೇ ಆಗಲಿ, ಕನ್ನಡ ಸೇನೆ ಯಾವುದೇ ಆಗಲಿ ವಿರೋಧ ಇಲ್ಲ. ಸರ್, ಈಗ ಜಲಚರ ಸಂಪತ್ತು ಒಂದು ನೈಸರ್ಗಿಕ ಸಂಪತ್ತು, ಮೀನುಗಳು ಇವನ್ನೆಲ್ಲ ನಾವು ಉಳಿಸಲೇಬೇಕು. ಆದರೆ ಈ ಡೆಡ್ ಸ್ಟೋರೇಜಿಂದ ನೀರನ್ನು 6ನೇ ಹಂತದ ಯೋಜನೆಯನ್ನು ಮುಖಾಂತರ ನೀರನ್ನು ತಗೊಂಡೋಗೋದ್ರಿಂದ ಆ ಜಲಚರ ಸಂಪತ್ತನ್ನು ಕೂಡ ನಾಶ ಮಾಡಲಿಕ್ಕೆ ನಿಂತಿದ್ದಾರೆ ಅನಿಸುತ್ತಾ ಸರ್? 60 ಅಡಿ ಕೆಳಗಡೆಯಿಂದ ತಗೋದ್ರೆ ಜಲಚರ ಸಂಪತ್ತು ಕೂಡ ಸರ್ವನಾಶ ಆಯ್ತದೆ ಸರ್. ಎಲ್ಲ ಗೋರ್ಕ ಹೋದಂಗೆ ಹೋಯ್ತದಲ್ಲ ಸರ್. ಎಲ್ಲಿ ಸರ್ ಯಾವುದೇ ಕಾರಣಕ್ಕೂ ಯಾವುದೇ ಸಂಪತ್ತು ಉಳಿದಿಲ್ಲ ಸರ್. ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಅಲ್ಲಿ ಜಲಚರ ಸಂಪತ್ತು ಕೂಡ ನಾಶ ಆಯ್ತು, ಸರ್ವನಾಶ ಆಯ್ತದೆ ಸರ್. ಇವತ್ತು ನೀವು KRSಗೆ ಮುತ್ತಿಗೆ ಹಾಕ್ಲಿಕ್ಕೆ ಹೊರಟಿದ್ದೀರಿ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಕನ್ನಡ ಸೇನೆ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಇವತ್ತು KRS ಮುತ್ತಿಗೆ ಕಾರ್ಯಕ್ರಮ ವಾಟಾಳ್ ನಾಗರಾಜ್ ಅವರು ಕೂಡ ಬರ್ತಾವ್ರೆ. ಅವ್ರ ಜೊತೆಗೂಡಿ ನಾವು ಕೂಡ KRS ಮುತ್ತಿಗೆಯಲ್ಲಿ ಭಾಗವಹಿಸ್ತೇವೆ. ನೋಡಿದ್ರಲ್ಲ ವೀಕ್ಷಕರ, ರೈತ ಮುಖಂಡರ ಮಾತು ಈ ರೀತಿಯಾಗಿತ್ತು. ಯಾವುದೇ ಕಾರಣಕ್ಕೂ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಯನ್ನು ಸರ್ಕಾರ ಮಾಡಬಾರ್ದು, ಜೊತೆಗೆ ಅಲ್ಲಿರೋ ಜಲಚರ ಸಂಪತ್ತನ್ನು ಸರ್ಕಾರ ಕಾಪಾಡಬೇಕು, ರೈತರ ಬಾಳನ್ನು ಕಾಪಾಡಬೇಕು ಅನ್ನುವಂಥ ಮಾತು, ಆಕ್ರೋಶದ ಮಾತುಗಳು ಈ ರೀತಿಯಾಗಿದೆ. ನೋಡೋಣ ಸರ್ಕಾರ ಇದ್ರ ಬಗ್ಗೆ ಏನಾದರೂ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಳ್ಳುತ್ತಾ ರೈತರ ಬಾಳಿಗೆ ಒಂದು ಹೊಸ ನಿರ್ಧಾರಗಳನ್ನ ಕೊಡೋದ್ರ ಮುಖಾಂತರ ಸಿಹಿ ಸುದ್ದಿಯನ್ನು ಹಂಚುತ್ತಾ ನಾವು ಕಾದು ನೋಡಬೇಕಾಗಿದೆ. ಕನ್ನಡ ಸೇನೆ ಕುಮಾರ ಎರಳ್ಳಿ. ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ಮಂಡ್ಯ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.